ಈಗ ಮಾಳು ಹೊರಗೆ ಬರ್ತಾನ ಮಲ್ಲಮ್ಮ ಹೊರಗೆ ಬರ್ತಾನ ಅಂತ ದೊಡ್ಡದೊಂದು ಚರ್ಚೆ ಆತು. ನಿಮಗೆ ಅವಾಗ ಹೆಂಗೆ ಅನ್ಸಿತ್ತಮ್ಮ? ಇರ್ತೀನಿ ಅಂತ ಅನ್ಸಿತ್ತಾ ಇಲ್ಲ ಹೊಕ್ಕಿನಿ ಅಂತ ಅನ್ಸಿತ್ತ? ಅನಿಸಿತ್ರಿ, ಓದ್ತೀನಿ ಅಂತ ಅನಿಸಿತ್ರಿ ನನಗೆ. ನನಗೆ ಗೊತ್ತಾಯ್ತು ನಾನೇ ಓದ್ತೀನಿ ಅಂತ. ಹೋಗ್ಲಿ ಬಿಡು, ಐದು ವಾರ ಏನಿ, ಇನ್ನೇನು ಬೇಕು, ಇದ್ದಷ್ಟು ದಿನ ಎಂಜಾಯ್ ಮಾಡೀನಿ, ಎಲ್ಲರ ಕೂಡ ಕಾಲ ಕಳ್ತೀನಿ, ಎಲ್ಲರಿಗೆ ಪ್ರೀತಿಲಿಂದ ಏನಿ, ಅವ್ರ ಪ್ರೀತಿ ನಾ ಗಳಿಸೀನಿ, ನಮ್ಮ ಪ್ರೀತಿ ಅವ್ರು ಗಳಿಸ್ಯಾರ, ಇನ್ನೇನು ಬೇಕ್ರಿ, ಅಷ್ಟು ಸಾಕು ನನ್ನ ಜೀವನದಲ್ಲಿ. ಖಂಡಿತ ಜೀವನದಲ್ಲಿ ಒಂದು ಏನೋ ಅನ್ಕೊಂಬಂದಿದ್ರಿ ಅಮ್ಮ ಬೆಂಗಳೂರಿಗೆ, ಅದ ಬಿಲ್ಡಿಂಗ್ ಕಟ್ಟಕ್ಕೆ ಬಂದಿದ್ರಿ, ಬಿಗ್ ಬಾಸ್ ಮನೆಗೆ ಹೋದ್ರಿ. ನಿಮ್ಮ ಜರ್ನಿ ಅಂದ್ರೆ ನಿಮ್ಮ ಜೀವನನ ಸ್ಟಾರ್ಟಿಂಗಿಂದ ನೆನ್ಸ್ಕೊಂಡಂಗ, ಊರಾಗಿಂದ ನೆನ್ಸ್ಕೊಂಡಾಗ ಈಗ ಇಲ್ಲಿಗೆ ಬಂದು ನಿಂತೀರಿ, ಈಗ ಇಂಥದ್ದೊಂದು ದೊಡ್ಡ ಹೆಸರು ಮಾಡಿರಿ. ಫೈನಲಿ ಏನು ಹೇಳ್ತೀರಿ? ಎಲ್ಲ ನಿಮ್ಮ ಅಭಿಮಾನಿಗಳು ಹುಟ್ಟಿದ್ದಾರೆ, ಒಂದಿಷ್ಟು ಜನ ನಿಮ್ಮನ್ನು ಮಲ್ಲಮ್ಮ ಭಾಳ ಇಂಥ ಸಾಧನೆ ಮಾಡಿಬಿಟ್ಲಂತ ನಿಮ್ಮನ್ನು ಸ್ಫೂರ್ತಿಯಾಗಿ ತೊಗೊಂಡಾರ, ಏನಂತೀರಿ? ಅವ್ರಿಗೆ ದೊಡ್ಡ ನಮಸ್ಕಾರ ಹೇಳಿದ್ರಿ. ಮಹಾಜನಗಳೇ, ನಾನು ನಿಮ್ಮ ಮಲ್ಲಮ್ಮ, ನಮ್ಗೆ ಓಟ್ ಹಾಕಿ ಐದು ವಾರ ಇರಿಸಿದ್ಕ ನಿಮ್ಗೆಲ್ಲರಿಗೂ ನಮಸ್ಕಾರ ಅಂತೇಳಿ. ಊರಿಗೆ ಹೋಗ್ತೀರಿ? ಊರಿಗೆ ಹೋಗಿ ಬರ್ಬೇಕು ಅನ್ಸಲ್ಲ, ಇದೆಲ್ಲ ಮುಗಿಲ್ಲ ರೀ, ಇನ್ನು ಮಂಗಳವಾರ ಬುಧವಾರ ತನ ಆಗ್ತದಂತಲ್ಲ ಅವ್ರು ಹೇಳ್ಯಾರಿ. ಬುಧವಾರಲಿಂದ ಇದನ್ನ ಮುಗಿಸ್ಕೊಂಡು ಹೋಗಿ ಬರ್ತೀರಿ ಊರಿಗೆ. ಅವಾಗ ಒಂದು ಕಲಾವಿದರಾಗಬೇಕು, ಒಂದು ಏನಾರ ನಾಟಕ ಮಾಡಬೇಕು, ಸಿನಿಮಾ ಮಾಡ್ಬೇಕು ಅಂದ್ರೆ ಸಣ್ಣ ಸಣ್ಣ ಸ್ಟೇಜ್ ಹತ್ಕೊಂಡು ಬಂದಿರ್ತೀರಿ. ಊರಾಗೆಲ್ಲ ನಾವು ನೋಡಿರ್ತೀವಿ, ಹೌದಲ್ಲ? ಸಣ್ಣ ಸಣ್ಣ ವೇದಿಕೆ ಇರ್ತಾವೆ, ಸಣ್ಣ ಸಣ್ಣ ಸ್ಟೇಜ್ ಇರ್ತಾವೆ. ಇಂಥ ದೊಡ್ಡ ಸ್ಟೇಜ್ ನೀವು ಜೀವನದಲ್ಲಿ ಎಲ್ಲರೂ ಸಣ್ಣ ಸ್ಟೇಜ್ ಹತ್ತಿ ಏನಾರ ಮಾತಾಡಿದ್ದು, ಭಾಷಣ ಮಾಡಿದ್ದು ಅದೆಲ್ಲ ನೆನಪೈತೆ? ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಹೆಂಗಿತ್ತಂತ? ಎಲ್ಲಿ ಭಾಷಣ ಮಾಡ್ಲಕ್ಕೆ ಹೋಗಿಲ್ರಿ ನಾವು, ಅದ್ರ ಭಾಷಣ ಮಾಡೋರು ನಿಂತು ನೋಡಿವ್ರಿ. ಅಂಥದ್ದು ಏನು ಹೋಗಿಲ್ಲ ರೀ. ಅಂಥಲ್ಲೆಲ್ಲ ನಮಗೆ ಹೆಂಗೆ ಕರ್ಕೋತಾರಿ, ಏನು ಗುರ್ತಿಲ್ಲ, ಗೋಯ ಇಲ್ಲ, ಹೌದಲ್ರಿ. ಈಗ ಸ್ವಲ್ಪ ಪರಿಚಯ ಆಗ್ಯದ, ಮತ್ತು ಇನ್ಮ್ಯಾಗ ಏನಾಗ್ತದ ನೋಡ್ರಿ.